ಬನ್ನಿ ಬನ್ನಿ. ಅರ್ಜೆಂಟ್ ಬಾಯಾರಿಕೆ ಬೇಕಾ? ನೀರು ಕುಡಿತೀರಾ? ಅರೆ ಸಾಬ್ಕೋ ಪಾನಿ ಪಿಲಾದೋ ಯಾರ್. ನೀವೆಲ್ಲಾರು ಹೋದಾಗ ಈ ಮಾತುಗಳನ್ನೆಲ್ಲ ತುಂಬಾ ಕೇಳಿರ್ತೀರ ಅಲ್ವಾ? ಅಂದ್ರೆ ನೀರು ತುಂಬಾ ಅತ್ಯಂತ ಮುಖ್ಯ ತಾನೆ. ಮನುಷ್ಯ ಹುಟ್ಟೋಕ್ ಮೊದಲು ಗರ್ಭದಲ್ಲಿ ನೀರಿನೊಳಗೆ ಇರೋದು. ಹುಟ್ಟಿದ ಮೇಲೆ ಕೂಡ ಮೊದಲು ಕುಡಿಸೋದು ತಾಯಿ ಹಾಲನೇ ಅಲ್ವಾ? ಅದರಲ್ಲೂ 70-80% ನೀರೇ. ಅಂದ್ರೆ ನೀರು ಮನುಷ್ಯನ ಹುಟ್ಟಿದಾಗಿಂದ ಕೊನೆಯವರೆಗೂ ನೀರು ಅತ್ಯಂತ ಮುಖ್ಯವಾದ ವಸ್ತು. ಮನುಷ್ಯನ ದೇಹದಲ್ಲಿ ಅವರ ದೇಹ ಮತ್ತು ದೇಹ ಪ್ರಕೃತಿಗನುಗುಣವಾಗಿ 50-70% ನೀರಿರುತ್ತಂತೆ. ಪಂಚೇಂದ್ರಿಯಗಳಿಗೂ ನೀರು ಅತ್ಯಂತ ಮುಖ್ಯ. ನಿಮ್ಮ ಬಾಯಿ ನೋಡಿ, ಕಣ್ಣು ನೋಡಿ, ಮೂಗು ನೋಡಿ, ಕಿವಿಯಲ್ಲಿ ವ್ಯಾಕ್ಸ್ ಆಗೋದು ನೋಡಿ, ಚರ್ಮದಲ್ಲಿ ಬೆವರಾಗೋದು ನೋಡಿ. ಸೊ ಎಲ್ಲದಕ್ಕೂ ನೀರು ಅತ್ಯಂತ ಮುಖ್ಯ ಅಲ್ವಾ? ಅದಲ್ಲದೆ ಮಾಂಸಖಂಡಗಳಲ್ಲಿ ನೀರಿನ ಅಂಶ ಬೇಕು. ರಕ್ತ ಕೂಡ ನೀರನ್ನು ಹೊಂದಿರುತ್ತೆ. ಅದರಿಂದ ಹಾಗೆ ದೇಹದ ಉದ್ದಕ್ಕೂ ರಕ್ತ ಸಂಚಾರ ಆಗುತ್ತೆ. ದೋಣಿ ಮತ್ತೆ ಸೂರ್ಯ ಚೆನ್ನಾಗಿದಲ್ಲ. ಇನ್ನು ಭೂಮಿ ಮೇಲೆ ಕೂಡ 70% ನೀರೇ ಅಲ್ವೇ ಇರೋದು. ಮೂತ್ರದ ಮೂಲಕ, ಬೆವರಿನ ಮೂಲಕ, ಎಂಜಲ ಮೂಲಕ, ಸಿಂಬಳದ ಮೂಲಕ ಮತ್ತೆ ಕಣ್ಣೀರಿನ ಮೂಲಕ ನೀರಿನ ಅಂಶ ಹೊರಗೋದಾಗ ಮನುಷ್ಯನಿಗೆ ಬಾಯಾರಿಕೆ ಆಗುತ್ತೆ. ಆಗ ನೀರು ಕುಡಿಲೇಬೇಕು. ಮನುಷ್ಯನ ದೇಹದಲ್ಲಿ ಕೂಡ 50-70% ಅಂದ್ರೆ ದೇಹ ಮತ್ತು ದೇಹದ ಪ್ರಕೃತಿಗೆ ಅನುಗುಣವಾಗಿ 50-70% ನೀರೇ ಇರುತ್ತಂತೆ. ಮನುಷ್ಯನ ದೇಹಕ್ಕೆ ಪ್ರತಿನಿತ್ಯ 2-3 ಲೀಟರ್ ನೀರು ಬೇಕಂತೆ. ನೀರು ಅಂದ್ರೆ ನೀರೇ ಅಂತಲ್ಲ, ಹಾಲು, ಕಾಫಿ, ಟೀ, ಸಾಂಬಾರ್, ರಸಂ, ಮೊಸರು, ಮಜ್ಜಿಗೆ ಎಲ್ಲ ಸೇರ್ಕೊಳ್ಳುತ್ತೆ ಬಿಡಿ. ನೀರನ್ನ ಹೇಗ್ ಕುಡಿಬೇಕು ಅಂತ ಹಲವಾರು ಜನ ಹಲವಾರು ರೀತಿ ಹೇಳ್ತಾರೆ. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರು ಕುಡಿರಿ ಅಂತಾರೆ. ಮತ್ತೆ ಕೆಲವರು 1 ಲೀಟರ್ ತಣ್ಣೀರು ಕುಡಿರಿ ಅಂತಾರೆ. ಮತ್ತೆ ಕೆಲವರು ಹಾಗೆಲ್ಲ ಕುಡಿಬಾರ್ದು, ಪ್ರತಿ ಕೆಲವು ಹೊತ್ತಿನಲ್ಲಿ ಒಂದೊಂದು ಸಿಪ್ ನೀರು ಕುಡಿತಾ ಇರ್ಬೇಕು. ಇದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಏನು ಹೇಳಕ್ಕಾಗಲ್ಲ. ನೀವು ಒಂದು ಪದ್ಧತಿಯನ್ನ ಫಾಲೋ ಮಾಡ್ಬೇಕಷ್ಟೇ. ಸಾಯವ ಕೂಡ ಬಾಯಿಗೆ ಗಂಗಾ ಜಲ ಬಿಡ್ತಾರೆ. ಅಂದ್ರೆ ನೀರು ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೆ ಬೇಕೇ ಬೇಕು. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.